ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಮಹಾಬೆಳಕು ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಈಗ ನೋಡಿ, ಭಾವನೆಗಳಿಗೆ ಇತಿಮಿತಿಗಳು ಇರುವುದಿಲ್ಲ. ಅಂತಹ ಇತಿಮಿತಿಗಳನ್ನು ನಾವು ಹಾಕಿಕೊಳ್ಳುತ್ತೇವೆ. ಇಲ್ಲೀಗ 2 ಹೂಗಳಿವೆ ಅಂದ್ಕೊಳ್ಳೋಣ. ಆಕಾರ ಒಂದೇ ಇದೆ, ಬಣ್ಣವೂ ಕೂಡ ಒಂದೇ ಇದೆ, ಸುವಾಸನೆ ಕೂಡ ಒಂದೇ ಇದೆ. ಆದರೆ ಒಂದನ್ನು ಬೇಕಾದವರು ಕೊಟ್ಟಿರುತ್ತಾರೆ, ಇನ್ನೊಂದನ್ನು ಬೇಡವಾದವರು ಕೊಟ್ಟಿರುತ್ತಾರೆ. ಬೇಕಾದವರು ಕೊಟ್ಟಿದ್ದಂತಹ ಹೂವು ನಮಗೆ ಪ್ರಿಯ ಅನ್ನಿಸುತ್ತದೆ, ಬೇಡವಾದವರು ಕೊಟ್ಟಿದ್ದು ನಮಗೆ ಅಪ್ರಿಯ ಅನ್ನಿಸುತ್ತದೆ. ಎಷ್ಟು ಮಜಾ ಇದೆ ನೋಡಿ. 2 ಹೂಗಳು ಒಂದೇ, ಆದರೆ ಒಂದನ್ನು ಹಿಡಿಯಬೇಕು ಅನ್ನಿಸುತ್ತದೆ, ಇನ್ನೊಂದು ಬೇಡ ನಮಗೆ ಅನ್ನಿಸುತ್ತದೆ. ಇದರಿಂದಲೇ ಜಗತ್ತಿನಲ್ಲಿ ಸಂಘರ್ಷಗಳು, ಈರ್ಷ್ಯೆಗಳು, ದ್ವಂದ್ವಗಳು ನಡೆಯುತ್ತವೆ. ಈಗ ನೋಡಿ, ಸಾಗರಗಳು ಇವೆ. ಒಂದು ಕಡೆ ನೋಡಿದರೆ ಹಿಂದೂ ಮಹಾಸಾಗರ, ಇನ್ನೊಂದು ಕಡೆ ನೋಡಿದರೆ ಅರಬ್ಬಿ ಸಮುದ್ರ, ಆಚೆ ಕಡೆ ನೋಡಿದರೆ ಅಟ್ಲಾಂಟಿಕ ಮಹಾಸಾಗರಗಳು ಇವೆ. ನಾವು ಸಾಗರವನ್ನು ವಿಭಾಗ ಮಾಡಿ ಸೀಮಿತ ಮಾಡಿಕೊಂಡಿದ್ದೇವೆ. ಹೀಗೆ ನಾವು ನೀರನ್ನು ಕೇಳಿದರೆ, ಅಲ್ಲಿರುವಂತಹ ಮೀನುಗಳನ್ನು ಕೇಳಿದರೆ ನಮಗೆ ಯಾವ ಸಾಗರವೂ ಗೊತ್ತಿಲ್ಲ ಅಂತ ಹೇಳಬಹುದು. ಹೀಗೇನೆ ಯಾವ ಭಾವನೆ ಪರಿಮಿತವೋ ಅದು ಸೌಖ್ಯ, ಯಾವ ಭಾವನೆಗೆ ಪರಿಮಿತಿ ಇರುವುದಿಲ್ಲವೋ ಅದು ಅನಂತವಾಗುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಮಹಾಬೆಳಕು ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು.